ಹಾಯ್ ಹಲೋ ನಮಸ್ತೆ ಕರುನಾಡು ನಾನು ನಿಮ್ಮೆಲ್ಲರ ಪ್ರೀತಿಯ ವಯಾರಿಯು ನೀವು ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಜರಸ್ ಯೂಟ್ಯೂಬ್ ಚಾನಲ್. ಸ್ವಾಗತ. ಇವತ್ತು ನಾನು ಬಂದಿರುವಂತಹ ಈ ಜಾಗ ಬಂದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ದ ಮೋಸ್ಟ್ ಪಾಪ್ಯುಲರ್ ಬಜೆಟ್ ಫ್ರೆಂಡ್ಲಿ ಜಾಗ ಝುಡಿಯೋ. ಒಂದು ಇಂಪಾರ್ಟೆಂಟ್ ಇವೆಂಟ್ ಇತ್ತು, ಅದಕ್ಕೋಸ್ಕರ ಬಟ್ ಯಾವುದು ಹೊಸದಿರಲಿಲ್ಲ, ತಗೊಳ್ಳೋಣ ಅಂತ ನೋಡೋಣ ಅಂತ ಬಂದೆ. ನನಗೆ ಗೊತ್ತಿರಲಿಲ್ಲ ಗುಡು, ಈ ಝುಡಿಯೋ ನಮ್ಮ ಮನೆಯಿಂದ ಒಂದು 5-6 ಕಿಲೋಮೀಟರ್ ಅಷ್ಟೇ ದೂರದಲ್ಲಿತ್ತು. ನಾನು ಮತ್ತೆ ಕಲ್ಯಾಣ ನಗರ್ಗೋ ಇಲ್ಲ ಆ ಕಡೆ ಜಯನಗರ್ಗೋ ಜೆ ಪಿ ನಗರ್ಗೋ ಹೋಗ್ಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಪುಣ್ಯಕ್ಕೆ ನಮ್ಮ ಮನೆಯಿಂದ ತುಂಬ ಹತ್ರದಲ್ಲೇ ಇತ್ತು. ನನಗೆ ಈ ಶೂ ಕಲೆಕ್ಷನ್ ಇಷ್ಟ ಆಯಿತು. ನಂಗೆ ಗೊತ್ತಿಲ್ಲ ಕ್ವಾಲಿಟಿ ಹೇಗಿದೆ ಅಂತ, ಬಟ್ ಡಿಸೈನ್ ಮಾತ್ರ ಸಖತ್ತಾಗಿದೆ. ಅವಾಗಲೂ ರೆಡ್ ಒಂದು ತೋರಿಸಿದೆ, ಇದೊಂದು ಮತ್ತು ಕೆಳಗಡೆ ಒಂದಿದೆ ನೋಡಿ, ಇದು ಸಖತ್ತಾಗಿದೆ ಅನ್ನಿಸ್ತಿದೆ. ಅದನ್ನು ಕ್ವಾಲಿಟಿ ಯಾವ ಮಟ್ಟಕ್ಕೆ ಇರುತ್ತೆ ಅಂತ ನೋಡ್ಬೋದು. ಪ್ರೈಸ್ ಎಷ್ಟಿದೆ ಗುರು ಈ ಶೂಗಳದು, ಚೆನ್ನಾಗಿದೆ, ನನಗೇನೋ ಇಷ್ಟ ಆಗ್ತಿದೆ. ಲೆಟ್ಸ್ ಒಂದ್ಸತಿ ತೊಗೊಂಡು ನೋಡಬೇಕಾಗುತ್ತೆ. ಫ್ಲಿಪ್ ಫ್ಲಾಪ್ ಡೈಲಿ ಯೂಸ್ಗೆಲ್ಲ ಇದು ಮಸ್ತ್ ಗುರು, ಸಾಕಿದು. ಆ್ಯಕ್ಚುಲಿ ಇದೊಂದು ರೀಲ್ಸ್ ನೋಡಿದ್ದೆ, ಬಾಣಾವರದಲ್ಲಿ ಇದೇ ಚಪ್ಪಲಿ 125 ರೂಪಾಯಿಗಿತ್ತಂತೆ, ಇಲ್ಲಿ 300 ರೂಪಾಯಿಗೆ ಮಾರ್ತಾರೆ. ಹಾಯ್, ಮತ್ತು ಅಲ್ಲಿಂದ ಅದೇ ದಿನ ಕಂಟಿನ್ಯೂ ವ್ಲಾಗ್. ಇದು ಎಲ್ಲಿದ್ದೀನಿ ಅಂತ ಗೊತ್ತಾಗುತ್ತೆ. ಬಂದಿರುವಂಥದ್ದು ಡ್ರಿಫ್ಟ್ ಈ ಬೈಕರ್ಸ್ ಹಬ್ಬಗೆ. ಸೊ ಬನ್ನಿ, ತುಂಬ ಲೇಟಾಗಿ ಹೋಗೋದು. ಆಥರೈಸ್ಡ್ ಡೀಲರ್ಸ್ ಬಂದಿದ್ದ ತಕ್ಷಣ ಎಲ್ಲ ಕಡೆ ಆಫರ್ಗಳು ಕಾಣಿಸ್ತಿದೆ. ನಾನು ಲೇಟಾಗಿ ಬಂದಿದ್ದೀನಿ, ನೋಡೋಣ ಏನೇನು ಸಿಗ್ಬೋದು ಅಂತ. ತುಂಬಾ ಕ್ರೌಡ್ ಫುಲ್ಲಿಂಗ್ ಇತ್ತು. ಅಲ್ಲಿ ಮೈಕ್ ಯೂಸ್ ಮಾಡ್ಕೊಂಡು ಲಾಗ್ ಮಾಡೋದು ತುಂಬ ಕಷ್ಟ ಅನ್ನಿಸ್ತು. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು HTRZ ಮಾಡ್ಸಲ್ಲೂ ಕೂಡ ನಮ್ಮ ಬೈಕಿಗೆ ಬೇಕಾದಂಥ ಆಕ್ಸೆಸರಿ ಸ್ವಲ್ಪ ಪರ್ಚೇಸ್ ಮಾಡಿದೆ. ನಾನು ಸ್ವಲ್ಪ ಮಿಗಿಸ್ಕೊಂಡಿದ್ದೆ. ಅಲ್ಲಿ ಬಿಟ್ಟು ಇನ್ಯಾವ್ಯಾವುದು ಬೇಕಾಗಿತ್ತು ಅದನ್ನು ಇಲ್ಲಿ ಪರ್ಚೇಸ್ ಮಾಡಿದೆ. ಆಬ್ವಿಯಸ್ಲಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಗೊತ್ತಲ್ಲ, ಏನಾದರೂ ಸೇಲಲ್ಲಿದೆ ಅಂದರೆ ಅಲ್ಲೂ ಫಸ್ಟ್ ಹೋಗಿ ತೊಗೊಂಡ್ಬಿಡ್ತೀವಿ, ಕಾಸು ಕಮ್ಮಿ ಆಗುತ್ತೆ, 500 ರೂಪಾಯಿ ಮಿಕ್ಸಿದ್ರೆ ಪೆಟ್ರೋಲ್ ಆಗುತ್ತೆ ಅಂಥೇಳಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಕೆಲವೆಲ್ಲ ಪರ್ಚೇಸ್ ಮಾಡಿದೆ, ಅಂದರೆ ಯಾವ್ಯಾವ ಎಸೆನ್ಷಿಯಲ್ ಬೇಕಿತ್ತು ಅವನ್ನೆಲ್ಲ ತೊಗೊಂಡೆ. KTM ಸ್ಟಿಕ್ಕರ್ಗೆ ಪ್ರೋ ಟೈಪರು ಇದೆ. ನಮ್ಮ ಇಂಡಿಯನ್ಸ್ ಅಂದರೆ ಬ್ರ್ಯಾಂಡಿಂಗ್ KTMದು ಪ್ರಾಡಕ್ಟ್ ಬಂದು ಪ್ರೋ ಟೈಪರು. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಟಿಕ್ಕರ್ಗಳ ಕಲೆಕ್ಷನ್ ಜಾಸ್ತಿ ಇತ್ತು, ಬಟ್ ಐ ಡೋಂಟ್ ನೋ, ಐ ಡಿಡಂಟ್ ಫೈಂಡ್. ಹೆಲ್ಮೆಟ್ ಮೇಲೆ ಹಾಕ್ತಾರಲ್ಲ ನಮ್ಮ ರೆಡ್ ಗ್ರೂಪು, ಆ ಸ್ಟಿಕ್ಕರ್ ಹುಡುಕದೇ ಸಿಗಲಿಲ್ಲ. ಹೆಲ್ಮೆಟ್ ಕಲೆಕ್ಷನ್ ಓಕೆ, ಒಂದು ರೇಂಜ್ಗಿತ್ತು. ಮಾಡರ್ನ್ ಡಿಸೈನ್ಸ್ ಯಾವುದೂ ಇರಲಿಲ್ಲ, ಬಟ್ ಔಟ್ಡೇಟೆಡ್ ಕಲೆಕ್ಷನ್ಸ್ ತುಂಬಾ ಇತ್ತು. ಅದರ ಮಧ್ಯೆ ನಾನು ತೊಗೊಂಡಿದ್ದು ಕೆಲವು ಪ್ರಾಡಕ್ಟ್ಸು, ಈ ಒಂದು ಕೀ ಚೈನು, ಅದೊಂದು ಬ್ರಷು, ಇದು ನಂಬರ್ ಪ್ಲೇಟ್ ಹೋಲ್ಡ್ರು 100 ರೂಪಾಯಿ ಅಂತೆ, ಅಫೋರ್ಡಬಲ್ ಪ್ರೈಸು ಅಂದ್ಕೊಂಡೆ. ಇದು 20 ರೂಪಾಯಿ ಪ್ರೋ ಟೇಪರು. ಇದು ಚೈನ್ ಲೂಬು ಮತ್ತು ಒಂದು ಮೋಟೋ ಟಾರ್ಕು. ಇದಿಷ್ಟು ತೊಗೊಂಡೆ. JB ರೇಸಿಂಗು ಅಫೋರ್ಡಬಲ್ ಆಗಿತ್ತು ಆವಾಗಲೇ ಹೇಳಿದಾಗೆ. ಅದಾದ ನಂತರ ಇದೊಂದು ಹೆಲ್ಮೆಟ್ ಪ್ರೊಟೆಕ್ಟರ್ ಒಂದು ತೊಗೊಂಡೆ, ಅಂದರೆ ವಾಟರ್ ರಿಪೆಲೆಂಟ್ ಎಲ್ಲ ಆ್ಯಕ್ಟ್ ಮಾಡುತ್ತೆ, ಪ್ಲಸ್ ಸ್ಕ್ರ್ಯಾಚ್ ರೆಸಿಸ್ಟೆಂಟ್, ಸೇಮ್ ನಮ್ಮ ಮೊಬೈಲ್ ಹಿಂಗೆ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ ಅದೇ ಥರ ಅದೊಂದು. ಮತ್ತು ಇದೊಂದು ಕೀ ಚೈನ್ ಒಂದು ತೊಗೊಂಡೆ, ಚೆನ್ನಾಗಿತ್ತು. ಮೋಸ್ಟ್ ಪ್ರಾಬಲಿ ಗಾಡಿಗೆ ಮ್ಯಾಚ್ ಆಗುತ್ತೆ ಅಂತ ಉದ್ದೇಶಕ್ಕೆ ಅದೊಂದು ಕೀ ಚೈನು ಕೂಡ ತೊಗೊಂಡೆ. ನೋಡಿ, ಜೊತೆಗೆ ಇಲ್ಲಿ ಮಾತಾಡ್ಕೊತಿದ್ದಾರೆ ಏನು ಹಂಗೆ ಹಿಂಗೆ ಅಂಥೇಳಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಅದ್ರ ಜೊತೆ ನನ್ನ ಕಣ್ಣಿಗೆ ಬಿದ್ದಿದ್ದು ಇನ್ನೊಂದು ಐಟಮ್ ಏನಪ್ಪ ಅಂತಂದರೆ, ಇಲ್ಲಿ ಎಂಟ್ರೆನ್ಸಲ್ಲಿ ಎಕ್ಸಿಟ್ ಆಗ್ಬೇಕಾದ್ರೆ ರೆಡ್ ಬುಲ್ ಹಾಕಿದ್ದಾರೆ. ಏನಕ್ಕೆ ಅಂತ ಯಾರಾದರೂ ಗೊತ್ತಾ? ಇಷ್ಟೆಲ್ಲ ಶಾಪಿಂಗ್ ಮಾಡಿ ಸುಸ್ತಾಗಿದ್ರೆ ರೆಡ್ ಬುಲ್ ಕರ್ಕೊಂಡು ಹೋಗಿ ಅಂತ. ಮೋಟೋ ಟಾರ್ಕ್ ಅದು ಪ್ರಾಡಕ್ಟು ಕೂಡ ಚೆನ್ನಾಗಿದೆ ಅಂದ್ಕೊತೀನಿ. ಬಟ್ ಇನ್ನೊಂದೇನಪ್ಪ ಅಂದರೆ ಮೆಟಲ್ ಸ್ಲೈಡರ್ಸ್ ಕೊಟ್ಟಿಲ್ಲ, ಪ್ಲಾಸ್ಟಿಕ್ ಸ್ಲೈಡರ್ಸ್ ಕೊಟ್ಟಿದ್ದಾರೆ. ನಂಗೆ ಗೊತ್ತಿಲ್ಲ, ಕೇಳಿದೆ, ಇಲ್ಲ ಸರ್ ಅದೇ ಬರೋದು ಅಂತ ಹೇಳಿದ್ರು ಮೋಟೋ ಟಾರ್ಕಲ್ಲಿ. ನೋಡೋಣ, ಅದೊಂದು ಮೆಟಲ್ ಸ್ಲೈಡರ್ಸ್ ಒಂದು ಆರ್ಡ್ರ್ ಮಾಡಬೇಕು. ಆಗಲೇ ಹೇಳ್ತಿದ್ರಲ್ಲ ರೆಡ್ ಬುಲ್ ಬಗ್ಗೆ, ಇದೆ ಎಕ್ಸಿಟಲ್ಲಿ ಸುಸ್ತಾಗಿದ್ರೆ ಕುಡ್ಕೊಂಡು ಹೋಗಿ ಅಂತ. ಸೊ ಇಲ್ಲಿ ವ್ಲಾಗ್ ಎಂಡ್ ಮಾಡ್ತೀನಿ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.